ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಫೆಬ್ರವರಿಯಲ್ಲಿ ಸಿ ಟಿ ಪರೀಕ್ಷೆ ನೋಟಿಫಿಕೇಶನ್ ಅಂಡ್ ನಿಮಗೆ ಮೇ ಅಲ್ಲಿ ಟಿ ಇ ಟಿ ಪರೀಕ್ಷೆ ಬಂದ್ಬಿಟ್ಟು ಆಗುತ್ತಾ, ಈ ಸುದ್ದಿ ಕೂಡ ಬರ್ತಾ ಇದೆ. ಏನು ಶಿಕ್ಷಣ ಸಚಿವರು ಏನು ಹೇಳಿರೋದು ಆಗುತ್ತಾ, ರಿಯಾಲಿಟಿ ಯಾವ ರೀತಿ ಇದೆ, ಅಂಡ್ ನಿಮಗೆ ಸಿ ಎನ್ ರೂಲ್ಸ್ ಮತ್ತೆ ಕೋರ್ಟ್ ಅಲ್ಲಿ ಕೂಡ ಇಶ್ಯೂಸ್ ಕೂಡ ಇದೆ. ಎಲ್ಲರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಹಿಂದೆ ಸಚಿವರು ಕೂಡ ಹೇಳಿದ್ರು. ಸಚಿವರು ಏನ್ ಹೇಳಿದಾರೆ ಅಂದ್ರೆ, ನಾವು ಟಿ ಟಿ ಮಾಡಿರೋ ಉದ್ದೇಶನೇ ಮುಂದೆ ನಾವು ನೇಮಕಾತಿ ಕೂಡ ಮಾಡ್ತೀವಿ. 15,000 16,000ವರೆಗೂ ಕೂಡ 10,000 16,000 ನೇಮಕಾತಿ ಕೂಡ ಮಾಡ್ತೀವಿ. ಅಟ್ಲೀಸ್ಟ್ ನೀವು 12,000 ಆದ್ರೂ ನಾವು ಶಿಕ್ಷಕರ ನೇಮಕಾತಿ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಟಿ ಟಿ ನ ಕಂಡಕ್ಟ್ ಕೂಡ ಮಾಡ್ತಿದೀವಿ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಈ ಹಿಂದೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ನಾವು ಟಿ ಟಿ ನ ಕಂಡಕ್ಟ್ ಕೂಡ ಮಾಡ್ತಿದೀವಿ ಅಂತ ಕೂಡ ಹೇಳಿದ್ರು. ಟಿ ಟಿ ಕೂಡ ಆಯ್ತು, ರಿಸಲ್ಟ್ ಕೂಡ ಬಂತು. ಇನ್ನ ಮೈನ್ ಥಿಂಗ್ ನೋಟಿಫಿಕೇಶನ್ ಆಗಬೇಕಾಗಿತ್ತು. ನೋಟಿಫಿಕೇಶನ್ ಯಾವಾಗ ಅಂತ ಕೇಳ್ತಾ ಇದ್ರೆ, ಮಾಧ್ಯಮದಲ್ಲೂ ಈ ಹಿಂದೆ ಕೇಳ್ತಾ ಬಂದ್ರು. ಅವರು ಅದರ ಬಗ್ಗೆ ನಡೀತಾ ಇದೆ. ನಾವು ಜನವರಿಯಲ್ಲಿ ನೋಟಿಫಿಕೇಶನ್ ಮಾಡಿಕೊಂಡು ನಾವು ಜೂನ್ ಅಕಾಡೆಮಿಕ್ ಶುರು ಆಗೋದ್ರೊಳಗಡೆ ನಾವು ಶಿಕ್ಷಕರು ಹೋಗಿ ಅವರು ಹಾಜರಾಗಬೇಕು ಅಂತ ಹೇಳಿ, ಆ ರೀತಿ ನಾವು ಹೋಗ್ಬೇಕು, ಅಪಾಯಿಂಟ್ಮೆಂಟ್ ಆಗಿ ಹೋಗ್ಬೇಕು, ಆ ರೀತಿ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಬಟ್ ಈ ಹಿಂದೆ ಏನ್ ಹೇಳಿದಾರೆ ಅಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಬಂದ್ಬಿಟ್ಟು ಸಿಎಂ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಸಿಎಂ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಮಾಡೋಣ ಅಂತ. ಬಟ್ ಇಲ್ಲಿ ಟೆಕ್ನಿಕಲಿ ನಿಮಗೆ ಸಿ ಅಂಡ್ ರೂಲ್ಸ್ ಕೂಡ ಬರಬೇಕಾಗುತ್ತೆ. ಅದು ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಮಾಡಿ ಎಲ್ಲ ಕೂಡ ಮಾಡಿಫಿಕೇಶನ್ ಮಾಡೋದಿದ್ರೆ ಮಾಡಿ. ಅದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ತಿದ್ದುಪಡಿ ಮಾಡೋಕ್ಕಾಗೋದಿಲ್ಲ. ಅದನ್ನ ಒಂದು ಸಿ ಅಂಡ್ ರೂಲ್ಸ್ ಮಾಡಬೇಕು. ಇನ್ನು ಮೈನ್ ಕಾನ್ಫ್ಲಿಕ್ಟ್ಸ್ ಏನ್ ಗೊತ್ತಾ, ಮೈನ್ ಪ್ರಾಬ್ಲಮ್ ಏನಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಕೋರ್ಟ್ ಅಲ್ಲಿ ಇದೆ. ನೀವು ಗೊತ್ತಿಲ್ಲ, ಬಟ್ ಇದು ಬಂದ್ಬಿಟ್ಟು ಕೋರ್ಟ್ ಅಲ್ಲಿ ಹಿಯರಿಂಗ್ ಕೂಡ ಇದೆ ಎಲ್ಲ ನೇಮಕಾತಿಗೆ. ಬಿಕಾಸ್ ಏನಂದ್ರೆ, ಈ ಹಿಂದೆ ಒಳ ಮೀಸಲಾತಿಯಿಂದ ಕೂಡ ಮಾಡಿದ್ರು SC ST ಅವರಿಗೆ. ಒಳ ಮೀಸಲಾತಿ ತಂದಿರೋ ಕಾರಣ ಗೊಂದಲ ಕೂಡ ಇದೆ. ಅದು ಕೂಡ ತೀರ್ಮಾನ ಆಗಿಲ್ಲ. ಮತ್ತೆ ಮೀಸಲಾತಿ ಶೇಕಡ 50% ಕೂಡ ಇದೆ. ಅದ್ರ ಮೀರಿ ಹೋಗಂಗಿಲ್ಲ. ಅಂದ್ರೆ ಶೇಕಡ 50% ಮೀರಿ ಮೀಸಲಾತಿ ಹೋಗಂಗಿಲ್ಲ. ಅದು ದೊಡ್ಡ ಚಾಲೆಂಜ್ ಕೂಡ ಆಗಿದೆ. ಅದು ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಡೈರೆಕ್ಷನ್ ಕೊಡಬೇಕು, ನೇಮಕಾತಿ ಮಾಡೋದೋ ಬೇಡವಾ ಅಂತ ಹೇಳಿ ಡೈರೆಕ್ಷನ್ ಕೊಡಬೇಕಾಯ್ತು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ನೇಮಕಾತಿ ಆಗಿರ್ಬೋದು, ಎಲ್ಲಾ ನೇಮಕಾತಿಗಳು ಕೂಡ ಡಿಲೇ ಆಗ್ತಾ ಇದಾವೆ. ಕಾರಣ ಇಷ್ಟೇ, ಇದು ಕೋರ್ಟ್ಗೆ ಹೋಗಿದೆ. ನಂತರ ಕೋರ್ಟ್ ಅಲ್ಲಿ ಸರ್ಕಾರದವರು ನಾವು ಬೇಗ ಡಿಸಿಷನ್ ತೆಗೆದುಕೊಳ್ತೀವಿ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಶಿಕ್ಷಣ ಸಚಿವರು ಕೂಡ ಈ ಹಿಂದೆ ನಾವು ನೇಮಕಾತಿ ಮಾಡಿದಾಗ ಕೂಡ ಕೋರ್ಟ್ ಅಲ್ಲಿ ಸ್ಟೇ ಇತ್ತು. ನಂತರ ಹೋಗಿ ಇದನ್ನ ಕ್ಲಿಯರ್ ಮಾಡಿ, ನಿಮ್ಮ ಟ್ಯಾಕ್ಸ್ ಮೇಲೆ ದುಡ್ಡು ನಾವು ಪೇ ಮಾಡಿ ನಾವು ಅದನ್ನ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ. ಅಂಡ್ ಇಲ್ಲಿ ನಿಮಗೆ ಪೆಂಡಿಂಗ್ ಇರೋದು ನೀವು ನೋಡ್ಕೋಬೇಕಾಗುತ್ತೆ. ಕೋರ್ಟ್ ಅಲ್ಲಿ ಏರಿಗಿದೆ, ಅದು ಪೆಂಡಿಂಗ್ ಆಗಿ ಸಿ ಅಂಡ್ ರೂಲ್ಸ್ ಬಂದು ಅಂದಾಜು ಫೆಬ್ರವರಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಜನವರಿ ಅಂತ ಇದ್ರೆ, ಈಗ ಫೆಬ್ರವರಿ ಅಂತ ಇದ್ದಾರೆ. ಬಟ್ ನೋಟಿಫಿಕೇಶನ್ ಆಗಬಹುದು ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ನಾವು ಮಾಡ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ತಿಳ್ಕೊಂಡಿದ್ದಾರೆ. ಬಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ನೀವು ತಯಾರಿ ಮಾಡ್ಕೊಳ್ತಾ ಇರಿ, ನಾವು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ನೀವು ಯಾವ್ದೇ ರೀತಿ ಹೋಗ್ಬೇಡಿ. ನೀವು ಏನ್ ತಯಾರಿ ಮಾಡ್ಕೊಳ್ಳಿ. ಅಂಡ್ ಟಿ ನೋಟಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ವರ್ಷಕ್ಕೆ 2 ಬಾರಿ ಮಾಡ್ತೀವಿ ಅಂತ ಹೇಳಿದ್ರು. ಮೇ ತಿಂಗಳಲ್ಲಿ 1 ಬಾರಿ, ಡಿಸೆಂಬರ್ ತಿಂಗಳಲ್ಲಿ 1 ಬಾರಿ. ಆ ನಿಟ್ಟಿನಲ್ಲಿ ಮೇ ತಿಂಗಳಲ್ಲಿ ಟಿ ಮಾಡೋ ಸಾಧ್ಯತೆ ಕೂಡ ಇದೆ. ಟಿ ಆಸ್ಪಿರೆಂಟ್ಸ್ ಯಾರು 1-2 ಅಂಕದಲ್ಲಿ ಫೇಲ್ ಆಗಿದ್ದಾರೆ, ಅವರು ಕೂಡ ತಯಾರಿ ಮಾಡ್ಕೊಳ್ಳಿ. ಇದು ಯಾವ್ದು ಹಾರ್ಡ್ ವಿಷಯ, ನಿಮ್ದು ಯಾವ ವಿಷಯ ಕಷ್ಟ ಆಗುತ್ತೆ ಅದು ಕೂಡ ತಯಾರಿ ಮಾಡ್ಕೊಳ್ಳಿ. ಟಿ ಬಂದ್ಬಿಟ್ಟು ಸಾಕಷ್ಟು ಕಾಂಪಿಟೇಷನ್ ಇದ್ರು ಕೂಡ ಅಟ್ಲೀಸ್ಟ್ ಸಾಕಷ್ಟು ಜನಕ್ಕೆ ಸಹಾಯ ಆಗುತ್ತೆ. ಪ್ರೈವೇಟ್ ಗಾದ್ರೂ ಹೋದ್ರು, ಅಥವಾ ನೀವು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪಾಸ್ ಆದ್ರೆ ನೀವು ಸರ್ಕಾರಿ ಇದ್ದು ಕೂಡ ಅಟೆಂಡ್ ಮಾಡಬಹುದು. ನಿಮಗೆ ಪ್ರೈವೇಟ್ ಅಲ್ಲಿ ಕೂಡ ಡಿಮ್ಯಾಂಡ್ ಇರುತ್ತೆ, ಕೋಚಿಂಗ್ ಸೆಂಟರ್ಸ್ ಕೂಡ ಹೋಗಬಹುದು, ನಿಮಗೆ ಡಿಮ್ಯಾಂಡ್ ಇರುತ್ತೆ. ಆ ನಿಟ್ಟಿನಲ್ಲಿ ತಯಾರಿ ಮಾಡ್ಕೊಳ್ಳಿ. ಸಾಧ್ಯತೆಗಳು ಕೂಡ ಇದಾವೆ ಆಯ್ತಾ, ಮೇಗೆ ಮಾಡಬಹುದು ಅಂತ. ಬಟ್ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.